ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಚಿಟ್ಟುಗುಂಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ವಿಷಯ ಹೇಳ್ತೀನಿ. ಎಲ್ಲರೂ ಕೂಡ ನನಗೆ ವಾಟ್ಸಪ್ ಮಾಡಿದರು ಪರ್ಸ್ನಲ್ ಆಗಿ. ಸರ್, ಇದು ಆರ್ಮಿದು ಫೈರ್ಮ್ಯಾನ್ಗೆ ಅಪ್ಲಿಕೇಶನ್ ಏನಾದರೂ ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗಿದೆಯಾ ಅಥವಾ ಇಲ್ವಾ? ಬರೀ 20 ಡೇಸ್ ಅಷ್ಟೇ ಟೈಮ್ ಕೊಟ್ಟಿದ್ರಲ್ಲ, ಏನಾದರೂ ಎಕ್ಸ್ಟೆಂಡ್ ಆಯ್ತಾ ಸರ್? ಒಂದು ಸ್ವಲ್ಪ ಮಾಹಿತಿ ನೀಡಿ ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಮೆಸೇಜ್ ಮಾಡಿದರು. ಅವ್ರಿಗೋಸ್ಕರ ಪ್ಲಸ್ಸು ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೋಸ್ಕರ, ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ, ಈಗ ಅದ್ರ ಬಗ್ಗೆ ವಿಚಾರ ತಿಳ್ಕೊಳ್ಳೋಣ ಅಂತ ಹೋದರೆ, ಎಕ್ಸ್ಟೆಂಡ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ ಅದು ಯಾವ ಪೋಸ್ಟು, ಯಾಕಂದರೆ ನಾನು ವಿಡಿಯೋ ಮಾಡಿಲ್ಲ ಅಂತಂದರೆ, ನಾನು ಯೂಟ್ಯೂಬ್ ಚಾನಲ್ಲು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು. ಅದು ಆ್ಯಕ್ಚುಲಿ ಇದು ಮಂತು ಫಸ್ಟ್ಗೆ ಸ್ಟಾರ್ಟ್ ಆಗಿತ್ತು ಅಪ್ಲಿಕೇಶನ್ ಆಗೋಕ್ಕೆ. ಭಾಳಷ್ಟು ಜನ ಅಲ್ಲೇ ಯೂಟ್ಯೂಬಲ್ಲಿ ಈ ಒಂದು ಜಾಬ್ ಅಪ್ಲಿಕೇಶನ್ ಬಗ್ಗೆ ಆಲ್ರೆಡಿ ಎಲ್ಲರೂ ಕೂಡ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ನಾನೇನು ವಿಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡೋಣ. ಅಕಸ್ಮಾತ್ ಯಾರಾದರೂ ಏನಾದರೂ ವಿಚಾರ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಸ್ವಲ್ಪ ವಿಚಾರ ಕೊಟ್ಬಿಡೋಣಂತೆ. ಅದೇನಪ್ಪ ಅಂತಂದರೆ, ಇಂಡಿಯನ್ ಆರ್ಮಿನಲ್ಲಿ ಫೈರ್ಮ್ಯಾನ್ಗೆ ಅಂತೇಳಿ ಪ್ಲಸ್ಸು ಫೈರ್ಮ್ಯಾನು ಮತ್ತು ಎಲೆಕ್ಟ್ರಿಷಿಯನ್ಸು, ವೆಲ್ಡರು, ಈ ಥರ ಸುಮಾರು ಒಂದು 194 ಪೋಸ್ಟಿಂಗಿಗೆ ಕಾಲ್ಫರ್ ಮಾಡಿದ್ರು. ಲೀಗಲಾಗಿ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ರು. ಯಾವಾಗ? 194 ಪೋಸ್ಟ್ಗಳಿಗೆ. ಅಂದರೆ ಸ್ಯಾಲ್ರಿ ಒಂದು 20,200ವರೆಗೂ ಕೊಡ್ತೀವಿ. 10 ಪ್ಲಸ್ 12 ಪ್ಲಸ್ ITI ಪ್ಲಸ್ ಡಿಪ್ಲೊಮಾ ಪ್ಲಸ್ ಎನಿ ಡಿಗ್ರಿ, ಇವಾಗೆಲ್ಲ ಕ್ವಾಲಿಫಿಕೇಷನ್ಗೆ ಅದು ಸ್ವಲ್ಪ ಸೂಕ್ಷ್ಮವಾಗಿ ಸಿಂಪಲ್ ಆಗಿ ನೋಡ್ಕೋಬೋಣ. ಇಂಡಿಯನ್ ಆರ್ಮಿ ಡೆಕೋರೇಟ್ ಜನರಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸು, ಇಂಡಿಯನ್ ಆರ್ಮಿ DG EME ಅಂತ ಹೇಳ್ಬಿಟ್ಟು. ಪೋಸ್ಟಿಂಗ್ ನೇಮ್ ಬಂದು LDC ಫೈರ್ಮ್ಯಾನ್ ಅಂಡ್ 3. ನಂಬರ್ ಆಫ್ ಪೋಸ್ಟಿಂಗು 194. ಸ್ಯಾಲ್ರಿ ಒಂದು 5,200 20,200. ಕ್ವಾಲಿಫಿಕೇಷನ್ 10 PUC ITI ಡಿಪ್ಲೊಮಾ ಡಿಗ್ರಿ ಎನಿ ಡಿಗ್ರಿ. ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಿದ್ದು 4 ಅಕ್ಟೋಬರ್ 2025ರಿಂದ. ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಕೊಟ್ಟಿದ್ದು ಅವಾಗ 24 ಅಕ್ಟೋಬರ್ 2025ಕ್ಕೆ ಕ್ಲೋಸಿಂಗ್ ಡೇಟ್ ಕೊಟ್ಟಿದ್ದು. ಇನ್ನು ಅಫಿಷಿಯಲ್ ವೆಬ್ಸೈಟು indianarmy.nic.in ನಲ್ಲೇ ಅರ್ಜಿ ಹಾಕ್ಬೋದು ಅಂತೇಳಿ ಅಧಿಕೃತವಾಗಿ ಅವರ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ರು. ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದಾಗಿತ್ತು. ನಂಬರ್ ಆಫ್ ವೇಕೆನ್ಸಿ ನೋಡೋದಾದರೆ LDCಗೆ ಒಂದು 729, ಫೈರ್ಮ್ಯಾನ್ಗೆ 1, ವೆಹಿಕಲ್ ಮೆಕ್ಯಾನಿಕ್ ಅಂದರೆ ಆರ್ಮಿ ವೆಹಿಕಲ್ಸ್ಗೆ ಮೆಕ್ಯಾನಿಕ್ಗೆ 4 ಪೋಸ್ಟು, ಫಿಟ್ಟರಿಗೆ 3, ವೆಲ್ಡರ್ಗೆ 2, ಇನ್ನು ಟ್ರೇಡ್ಸ್ ಮ್ಯಾನ್ ಅಂತೇಳಿ ಅದೊಂದು ಹುದ್ದೆ ಐತೆ, ಅದಕ್ಕೊಂದು 8, ಇನ್ನು ವಾಷರ್ ಮ್ಯಾನ್ಗೆ ಒಂದು 2, ಕುಕ್ಕಿಂಗಿಗೆ 1, ಎಲೆಕ್ಟ್ರಿಷಿಯನ್ ಪವರ್ಗೆ 2, ಟೆಲಿಕಾಮ್ ಮೆಕ್ಯಾನಿಕ್ಕಿಗೆ 7, ಫೈರ್ಮ್ಯಾನ್ಗೆ 4 ಹುದ್ದೆ ಟೋಟಲ್ಲು. ಇನ್ನು LDCನವ್ರಿಗೆ ಮತ್ತೆ ಒಂದು 8, ಈ ಥರ. ಎಲೆಕ್ಟ್ರಿಷಿಯನ್ನು ಹೈಲಿ ಸ್ಕಿಲ್ಡ್ ಪರ್ಸನ್ಗೆ 2, ವೆಲ್ಡರ್ಗೆ ಒಂದು 4, ಟೋಟಲಿ 4 ಪೋಸ್ಟ್ ಇದೆ ವೆಲ್ಡರ್ಗೆ. ಇನ್ನು ಸ್ಟೋರ್ ಕೀಪರ್ ಅಂತೇಳಿ ಅವ್ರಿಗೊಂದು 4 ಪೋಸ್ಟ್ ಇದೆ. ಟ್ರೇಡ್ ಮ್ಯಾನ್ನವ್ರಿಗೆ ಒಂದು 20 ಇದೆ. ಟೋಟಲಿ 194. ವಯಸ್ಸು ಬಂದು 18ರಿಂದ 25 ವರ್ಷ ಕೊಟ್ಟಿದ್ರು. ಇನ್ನು SC ST ಅವ್ರಿಗೆಲ್ಲ ಇನ್ನೇನು 3 ವರ್ಷ 5 ವರ್ಷ ಮಾಮೂಲಿ ಇದ್ದೇ ಇರುತ್ತೆ. ಇನ್ನು ಸ್ಟಾರ್ಟ್ 4 ಅಕ್ಟೋಬರ್ 2025ರಿಂದ ಸ್ಟಾರ್ಟ್ ಆಗಿತ್ತು. 24ನೇ ತಾರೀಕಿಗೆ ಬರೀ 21 ದಿವಸ ಮಾತ್ರ ನಿಮಗೆ ಅವಕಾಶ ಕೊಟ್ಟಿತ್ತು. ಅದಕ್ಕೆ ಭಾಳಷ್ಟು ಜನ ಏನು ಮಾಡಿದ್ರು, ಸರ್ ಏನಾದರೂ ಎಕ್ಸ್ಟೆಂಡ್ ಆಗಿದೆಯಾ ಡೇಟು, ಸ್ವಲ್ಪ ನೀವು ಎಲ್ಲ ಸರ್ಚ್ ಮಾಡಿ ನಮಗೆ ಒಂದು ಮಾಹಿತಿ ಕೊಡಿ, ಇದ್ರ ಬಗ್ಗೆ ಒಂದು ವಿಡಿಯೋನಾದರೂ ಮಾಡಿ, ಇಲ್ಲಾಂದರೆ ನಮಗೆ ಪರ್ಸ್ನಲ್ಲಾಗಿ ಹೇಳಿ ಅಂತೇಳಿ ತುಂಬ ಜನ ನನಗೆ ಮೆಸೇಜ್ ಮಾಡಿದರು. ಅವ್ರಿಗೋಸ್ಕರ ನಾನೀಗ ಸುಮಾರು ವೆಬ್ಸೈಟ್ಗಳನ್ನೆಲ್ಲ ಸರ್ಚ್ ಮಾಡಿ, ಮತ್ತು ಹೆಲ್ಪ್ಲೈನ್ ಏನಿರುತ್ತೋ ಇಂಡಿಯನ್ ಆರ್ಮಿ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಎಲ್ಲ ಪರಿಶೀಲನೆ ಮಾಡಿ ಫೈನಲ್ ಒಂದು ರಿಸಲ್ಟ್ ತೊಗೊಂಬಂದಿದ್ದೀನಿ. ನಿಮಗೆ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ ಅಥವಾ ಆಗಲ್ವಾ, ಏನು ಎತ್ತ, ಇದ್ರ ಬಗ್ಗೆ ಎಲ್ಲ ಪೂರ್ತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಪ್ಲಸ್ಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ಕೊಳ್ಳಿ. ಇನ್ನು ವಿಷಯಕ್ಕೆ ಬರೋದಾದರೆ, ಇಂಡಿಯನ್ ಆರ್ಮಿ ಪೊಲೀಸ್ನವರು ಏನು ಬಿಟ್ಟಿದ್ರಲ್ಲ, ಇಂಡಿಯನ್ ಆರ್ಮಿ ಫೈರ್ಮ್ಯಾನ್ ಆಫೀಸಿಂದ ಗ್ರೇಡ್ Cಗೆ ಅಂತ ಹೇಳ್ಬಿಟ್ಟು ಗ್ರೂಪ್ C ಹುದ್ದೆಗಳನ್ನ 194 ಕರೆದಿದ್ರು. ಇನ್ನೇನು ಅಪ್ಲಿಕೇಶನ್ ಸ್ಟೆಪ್ ಹಾಕೋದು ಎಲ್ಲ ಪ್ರೊಸೆಸ್ ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲಿ. ಇನ್ನೇನು ಮುಗಿಯಕ್ಕೆ ಬಂತು. ಹಬ್ಬದಲ್ಲಿ ನೀವು ಜಾಲಿಯಾಗಿರ್ತೀವಿ ನಾವು, ಎಲ್ಲ ಹಬ್ಬ ಆದ್ಮೇಲೆ ನಿಧಾನಕ್ಕೆ ಹಾಕೋಣ ಅಂತಂದರೆ ಆಗೋದಿಲ್ಲ. ದಯವಿಟ್ಟು ಎಕ್ಸ್ಟೆಂಡ್ ಆಗಿಲ್ಲ, ಯಾವುದೇ ಕಾರಣದಿಂದಲೂ ಡೇಟ್ನ ಎಕ್ಸ್ಟೆಂಡ್ ಮಾಡಿಲ್ಲ. ಎಲ್ಲ ಅಪ್ಲಿಕೇಶನ್ಗೂ ಕೂಡ 1 ತಿಂಗಳು ಮೇಲೆ 10 ದಿನ ಕೊಡ್ತಿದ್ರು.
ಬಟ್ ಈ ಒಂದು ಪೋಸ್ಟಿಂಗ್ ಕಡಿಮೆ ಇರೋದ್ರಿಂದ ಅರ್ಜಿಗಳು ಜಾಸ್ತಿ ಬರ್ತವೆ ಅನ್ನೋ ಉದ್ದೇಶಕ್ಕೆ ಅವ್ರೇನ್ ಮಾಡಿದ್ದಾರೆ, 21 ಡೇಸ್ ಅಷ್ಟೇ ಟೈಮ್ ಕೊಟ್ಟಿದ್ದಾರೆ. ಅದ್ರ 1 ಡೇಸ್ ಲೆಸ್ ಆಗುತ್ತೆ. 20 ಡೇಸ್ ಅಷ್ಟೇ ನಿಮ್ಗೆ ಅವಕಾಶ ಇರೋದು. 24ನೇ ತಾರೀಕು ಲಾಸ್ಟ್ ಫೈನಲ್ ಡೇಟ್ ಇರುತ್ತೆ. 24ನೇ ತಾರೀಕಿನ ಒಳಗಡೆ ಅಂದ್ರೆ ನೀವು ಈ ಹಬ್ಬದಲ್ಲೇ ಕೂಡ ಅರ್ಜಿಯನ್ನ ಮುಗಿಸ್ಕೋಬೇಕು. ಹಬ್ಬ ಮುಗಿಲಿ ನಾವು ಆಮೇಲೆ ಹಾಕ್ತಿವಿ ಅಂತಂದ್ರೆ ಅದು ನಡೆಯೋದಿಲ್ಲ ಸ್ನೇಹಿತರೆ. ದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಳ್ಳಿ. ಇನ್ನು ಇದ್ರ ಬಗ್ಗೆ ನನಗೆ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಲಿಕ್ಕೆ ಏನಾಗಿತ್ತು, ಹೊಸ ಚಾನಲ್ ಸ್ಟಾರ್ಟ್ ಆಗಿರೋದ್ರಿಂದ ಆಲ್ರೆಡಿ ಇದು ಅಪ್ಲಿಕೇಶನ್ ಬಂದೋಗ್ಬಿಟ್ಟಿತ್ತು ನೋಟಿಫಿಕೇಶನ್. ಬಹಳ ಜನ ಮಾಡಿದಾರಲ್ಲ ಅಂತೇಳಿ ನಾವೇನು ಮಾಡಕ್ ಹೋಗ್ಲಿಲ್ಲ. ನೆಕ್ಸ್ಟ್ ಯಾವುದೇ ಅಪ್ಲಿಕೇಶನ್ ಬರಲಿ, ಯಾವುದೇ ಜಾಬ್ ಕಾಲ್ ಫಾರ್ ಬರಲಿ, ಖಂಡಿತವಾಗ್ಲೂ ನಾನು ಫಸ್ಟ್ಗೆ ವಿಡಿಯೋ ಮಾಡಿ ನಿಮ್ಗೆಲ್ಲ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಅದರಿಂದ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ನೋಟಿಫಿಕೇಶನ್ನ ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಡೇಟು ಎಕ್ಸ್ಟೆಂಡ್ ಆಗಿಲ್ಲ ಹಾಗಂತ ಅನ್ಕೊಂಡಿರೋರು ಮಾತ್ರ ದಯವಿಟ್ಟು ಕಾಯಕ್ಕೆ ಹೋಗ್ಬೇಡಿ, ಬೇಗ ಅರ್ಜಿ ಹಾಕಿ. ನಮಸ್ಕಾರ ಸ್ನೇಹಿತರೆ.